9ನೇ ತರಗತಿಯ ಅಧ್ಯಾಯ 7 ಜೀವಿಗಳಲ್ಲಿ ವೈವಿಧ್ಯತೆ. ಈ ಒಂದು ಅಧ್ಯಾಯದಲ್ಲಿ ನಾವು ಜೀವಿ ವೈವಿಧ್ಯತೆ, ವರ್ಗೀಕರಣದ ಉದ್ದೇಶ, ವರ್ಗೀಕರಣದ ಆಧಾರ ಮತ್ತು ವಿವಿಧ ಮಜಲುಗಳಲ್ಲಿ ಜೀವಿಗಳನ್ನು ವರ್ಗೀಕರಿಸಲು ಬಳಸುವಂತಹ ಗುಣಲಕ್ಷಣಗಳ ಕುರಿತು ಅಭ್ಯಾಸ ಮಾಡೋಣ. ಜೀವಿಗಳಲ್ಲಿ ವೈವಿಧ್ಯತೆ ಅಂದ್ರೆ ಏನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ವಿಭಿನ್ನ ರೀತಿಯ ಜೀವಿಗಳಿಗೆ ನಾವು ಜೀವಿ ವೈವಿಧ್ಯತೆ ಎನ್ನುತ್ತೇವೆ. ನೋಡಿ, ಪ್ರತಿಯೊಂದು ಜೀವಿಯು ಉಳಿದೆಲ್ಲ ಜೀವಿಗಳಿಗಿಂತ ಕಡಿಮೆ ಅಥವಾ ಹೆಚ್ಚಿನ ಪ್ರಮಾಣದ ಭಿನ್ನತೆಯನ್ನ ಹೊಂದಿರುತ್ತದೆ. ಉದಾಹರಣೆಗೆ ಏನಪ್ಪಾ ಇದರ ಅರ್ಥ ಅಂದ್ರೆ, ಇಬ್ಬರು ವ್ಯಕ್ತಿಗಳ ಎತ್ತರ ಒಂದೇ ಆಗಿರುವುದಿಲ್ಲ. ಅಂದ್ರೆ ಎತ್ತರದಲ್ಲಿ ಬೇರೆ ಬೇರೆ ಆಗಿರ್ತಾರೆ. ಆನಂತರ ಇಬ್ಬರು ವ್ಯಕ್ತಿಗಳ ಮೂಗು, ಬಾಯಿಯ ಆಕಾರವೂ ಕೂಡ ಒಂದೇ ಆಗಿರುವುದಿಲ್ಲ. ಹಾಗೆಯೇ ಬಣ್ಣವೂ ಕೂಡ ಒಂದೇ ಆಗಿರುವುದಿಲ್ಲ. ಇನ್ನು ಈ ಬೇರೆ ಜೀವಿಗಳನ್ನು ನಾವು ತೆಗೆದುಕೊಂಡಾಗ ಇರುವೆ ಗಾತ್ರದಲ್ಲಿ ಚಿಕ್ಕದು, ಆನೆ ದೊಡ್ಡದು. ಮೀನು ಮತ್ತು ನಕ್ಷತ್ರ ಮೀನು ನೀರಿನಲ್ಲಿ ವಾಸಿಸುತ್ತಿದ್ದರೂ ಸಹಿತ ಅವುಗಳ ಆಕಾರದಲ್ಲಿ ಬೇರೆ ಬೇರೆಯಾಗಿವೆ. ಹೀಗೆ ನಾಯಿ, ಬೆಕ್ಕು, ಹಸು, ಎಮ್ಮೆ ಇವುಗಳಲ್ಲಿಯೂ ಕೂಡ ನಾವು ಸಾಕಷ್ಟು ವ್ಯತ್ಯಾಸವನ್ನ ನೋಡ್ತೇವೆ. ಹಾಗೆ ಸಸ್ಯಗಳಲ್ಲಿ ನೋಡೋದಾದ್ರೆ, ಸಸ್ಯಗಳು ಕಡಿಮೆ ಎತ್ತರದಲ್ಲಿ ಬೆಳೆಯುವಂತವಿದಾವೆ, ಹಾಗೆ ಅತಿ ಎತ್ತರದಲ್ಲಿ ಬೆಳೆಯುವಂತಹ ಸಸ್ಯಗಳನ್ನು ನಾವು ನೋಡ್ತೀವಿ. ಮತ್ತು ಕಡಿಮೆ ಜೀವಿತಾವಧಿ ಹೊಂದಿರುವ ಸಸ್ಯಗಳನ್ನು ನೋಡ್ತೀವಿ, ಮತ್ತು ಸಾವಿರಾರು ವರ್ಷ ಬಾಳುವಂತಹ ನಾವು ಸಸ್ಯಗಳನ್ನು ಕೂಡ ನಾವು ನೋಡ್ತೀವಿ. ಇಷ್ಟೇ ಅಲ್ಲದೆ ಪ್ರತಿ ಜೀವಿಯು ಗಾತ್ರ, ಆಕಾರ, ಬಣ್ಣ, ಕಾರ್ಯ ಪ್ರತಿಯೊಂದರಲ್ಲಿಯೂ ನಾವು ವ್ಯತ್ಯಾಸವನ್ನ ನೋಡ್ತೀವಿ. ಮತ್ತೊಂದು ಬಹುಮುಖ್ಯವಾದ ಉದಾಹರಣೆ ಅಂತಂದ್ರೆ, ಒಂದು ದೇಸಿ ಹಸು ಮತ್ತು ಜರ್ಸಿ ಹಸುವಿನ ನಾವು ವ್ಯತ್ಯಾಸ ತೆಗೆದುಕೊಳ್ಳೋದಾದ್ರೆ ಎರಡೂ ನೋಡಲು ಸ್ವಲ್ಪ ವಿಭಿನ್ನವಾಗಿನೇ ನಮಗ್ ಕಾಣ್ತದೆ. ನೋಡಿ, ಜರ್ಸಿ ಹಸುವಿಗೆ ನಾವು ಕೊಂಬು ಇರೋದನ್ನ ನೋಡೋದಿಲ್ಲ, ನಮ್ಮ ದೇಸಿ ಹಸುಗಳಿಗೆ ಕೊಂಬಿರೋದನ್ನ ನೋಡ್ತೀವಿ. ಇಲ್ಲಿ ವ್ಯತ್ಯಾಸ ನಾವು ನೋಡ್ತೀವಿ. ಇಷ್ಟೇ ಅಲ್ಲದೆ ಕೂಡ ಅವುಗಳ ಬಣ್ಣಗಳಲ್ಲಿಯೂ ಕೂಡ ನಾವು ವ್ಯತ್ಯಾಸವನ್ನ ಕಾಣ್ತೀವಿ. ಹೀಗೆ ನಾವು ಏನ್ ಹೇಳ್ಬೋದಪ್ಪ ಅಂದ್ರೆ, ಪ್ರತಿಯೊಂದು ಜೀವಿಯು ಗಾತ್ರ, ಆಕಾರ, ಬಣ್ಣ, ರಚನೆ, ಕಾರ್ಯ ಪ್ರತಿಯೊಂದರಲ್ಲಿಯೂ ಕೂಡ ವಿಭಿನ್ನತೆಯನ್ನ ಹೊಂದಿದೆ. ಹಾಗಾಗಿ ಪ್ರತಿ ಜೀವಿಯಲ್ಲಿಯೂ ವೈವಿಧ್ಯತೆ ಇದೆ ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ಮುಂದೆ ಏನಪ್ಪಾ ಅಂದ್ರೆ, ನಾವು ಜೀವಿಗಳನ್ನ ಯಾಕೆ ವರ್ಗೀಕರಿಸಬೇಕು, ಈ ವರ್ಗೀಕರಣದ ಉದ್ದೇಶಗಳು ಏನು ಅಂತ ಅಂದಾಗ, ನೋಡಿ ಇಲ್ಲಿ ಸುಲಭವಾಗಿ ಅಭ್ಯಾಸ ಮಾಡಲು ನಮಗ್ ಸಹಾಯ ಆಗ್ಬೇಕು. ಅವುಗಳನ್ನ ಗುರುತಿಸಲು ಗೊತ್ತಾಗ್ಬೇಕು. ಆ ನಂತರ ಅವುಗಳನ್ನ ನೆನಪಿಡಿಸಿಕೊಳ್ಳಲು ಗೊತ್ತಾಗ್ಬೇಕು. ಆ ನಂತರ ಎರಡನೇದು, ವಿವಿಧ ಗುಂಪುಗಳ ಜೀವಿಗಳ ನಡುವಿನ ಪರಸ್ಪರ ಸಂಬಂಧಗಳನ್ನ ನಮಗೆ ನಿರೂಪಿಸಲು ಏನ್ ಬೇಕು? ಈ ವರ್ಗೀಕರಣ ಬೇಕು. ಆ ನಂತರ ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳ ವಿಕಾಸವನ್ನ ತೋರ್ಪಡಿಸಲು ನಮಗೆ ವರ್ಗೀಕರಣ ಬೇಕು. ಹೀಗಂದ್ರೆ ಏನು? ಸರಳ ಜೀವಿಗಳು, ಅಮೀಬಾ ಒಂದು ಸರಳ ಸೂಕ್ಷ್ಮ ಜೀವಿ. ಇದು ಏನಪ್ಪಾ ಅಂದ್ರೆ ಏಕಕೋಶೀಯ ಜೀವಿ ಅಂತ ಹೇಳಿ ನಾವು ಕರಿತೇವೆ. ನೋಡಿ, ಈ ಒಂದು ಅಮೀಬಾ ಅತ್ಯಂತ ಸರಳವಾಗಿದ್ದು ಇವಕ್ಕೆ ಕೈಯು, ಕಾಲು, ಮೂಗು, ಬಾಯಿ ಅಂತ ಇರಂಗಿಲ್ಲ. ಏಕಕೋಶೀಯವಾಗಿದ್ದು ಒಳಗೆ ಕೋಶದ್ರವ್ಯ ಮತ್ತು ರಸದಾನಿಗಳನ್ನ ಹೊಂದಿರುತ್ತದೆ. ಹಾಗಾಗಿ ಇದು ತನ್ನ ಮಿಥ್ಯಾಪಾದಗಳ ಸಹಾಯದಿಂದಲೇ ಎಲ್ಲಾ ಒಂದು ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳ್ತೀವಿ. ಹಾಗಾಗಿ ಈ ಸರಳ ಜೀವಿಗಳು ಇಷ್ಟೊಂದು ಸರಳವಾಗಿರ್ತವೆ, ಯಾವುದೇ ರೀತಿ ಅಂಗ ವ್ಯವಸ್ಥೆಗಳನ್ನ ಹೊಂದಿರುವುದಿಲ್ಲ. ಹೀಗೆ ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳೆಡೆಗೆ ವಿಕಾಸವನ್ನ ನಾವು ತೋರಿಸ್ಬೇಕು ಅಂತಂದ್ರೆ ನಮಗೆ ವರ್ಗೀಕರಣ ಬೇಕು. ಇದೇ ರೀತಿ ಇದಕ್ಕಿಂತ ಸ್ವಲ್ಪ ಗಾತ್ರದಲ್ಲಿ ಮತ್ತು ಅಂಗ ವ್ಯವಸ್ಥೆಯಲ್ಲಿ ವಿಕಾಸತೆಯನ್ನ ಪಡೆದಿರುವಂತ ಒಂದು ಜೀವಿ ನಾ ಯಾವುದೇ ಉದಾಹರಣೆ ತಗೊಂಡೇನಪ್ಪಾ ಅಂದ್ರೆ ಇರುವೆಯನ್ನ ತಗೊಂಡೇನಿ. ನೋಡಿ, ಈ ಅಮೀಬಾಗಳಿಗೆ ಕೈ ಕಾಲುಗಳನ್ನ ನೋಡೋದಿಲ್ಲ, ಆದ್ರೆ ಇಲ್ಲಿ ಚಲನೆಯ ಅಂಗ ಯಾವ್ದಿದೆ? ಮಿಥ್ಯಾಪಾದ ಇದೆ. ಹಾಗೇನೆ ಈ ಇರುವೆಯಲ್ಲಿ ಕಾಲುಗಳನ್ನ ನಾವು ನೋಡ್ತೀವಿ.
ಇದು ಒಂದು ತನ್ನದೇ ಆದಂತಹ ಒಂದು ಸಂಧಿಪದಿಗಳ ಗುಂಪಿಗೆ ಸೇರುವಂತಹ ಒಂದು ಜೀವಿ. ಇದಕ್ಕಿಂತಲೂ ಇನ್ನೂ ವಿಕಾಸ ಮತ್ತು ಇನ್ನೂ ಹೆಚ್ಚಿನ ವ್ಯವಸ್ಥೆ ಅಂಗವ್ಯವಸ್ಥೆ ಹೊಂದಿರುವಂತಹ ಬೃಹತ್ ಗಾತ್ರದ ಜೀವಿ ಆನೆ. ಹೀಗೆ ಏನಪ್ಪಾ ಅಂದ್ರೆ ನಾವು ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳ ವಿಕಾಸವನ್ನ ತೋರ್ಪಡಿಸಲು ಈ ಒಂದು ವರ್ಗೀಕರಣವನ್ನ ಅನುಸರಿಸ್ತೇವೆ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ಇನ್ನು ಗ್ರೀಕ್ ತತ್ವಜ್ಞಾನಿಯಾದಂತಹ ಅರಿಸ್ಟಾಟಲ್ರು ವರ್ಗೀಕರಿಸಿದ ಒಂದು ವಿಧಾನ. ಇದು ವರ್ಗೀಕರಣದ ಪ್ರಮುಖ ಒಂದು ಆಧಾರ ಅಂತಲೂ ಕೂಡ ನಾವು ಹೇಳ್ಬೋದು. ಅಂದ್ರೆ ಪ್ರಾಚೀನದಲ್ಲಿಯೇ ಈ ಒಂದು ಅರಿಸ್ಟಾಟಲ್ರು ಏನ್ ಮಾಡಿದ್ರಪ್ಪ ಅಂದ್ರೆ ವರ್ಗೀಕರಣಕ್ಕೆ ಮಹತ್ವ ಕೊಟ್ಟು ಅವರದೇ ಆದ ಒಂದು ರೀತಿಯಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ವರ್ಗೀಕರಣವನ್ನ ಮಾಡಿದ್ರು. ನೋಡಿ, ಅರಿಸ್ಟಾಟಲ್ರು ಏನಪ್ಪಾ ಅಂದ್ರೆ ಗ್ರೀಕ್ ದೇಶದ ತತ್ವಜ್ಞಾನಿ ಇವರು. ಇವರನ್ನ ನಾವು ಜೀವಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ಹೇಳ್ತೀವಿ. ಜೀವಶಾಸ್ತ್ರ ಅಷ್ಟೇ ಅಲ್ಲ, ಭೌತಶಾಸ್ತ್ರ ಆಗಿರ್ಬೋದು, ತರ್ಕಶಾಸ್ತ್ರ ಆಗಿರ್ಬೋದು, ಸಂಗೀತ, ರಾಜಕೀಯ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿಯೂ ಕೂಡ ಇವರು ಅತ್ಯಂತ ಹೆಚ್ಚಿನ ಕಾರ್ಯವನ್ನ ನಿರ್ವಹಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ ಅಂತಾನು ನಾವು ಹೇಳ್ತೀವಿ. ನೋಡ್ರಿ, ಇವ್ರ ಪ್ರಕಾರ ಪ್ರಾಚೀನದಲ್ಲಿಯೇ ಇವ್ರು ಏನಪ್ಪಾ ಅಂತಂದ್ರೆ ಈ 3 ಗುಂಪುಗಳನ್ನ ಮಾಡ್ಬಿಟ್ಟಿದ್ರು. ನೆಲದ ಮೇಲೆ ವಾಸಿಸುವ ಜೀವಿಗಳಾಗಿರ್ಬೋದು, ನೀರಿನಲ್ಲಿ ವಾಸಿಸುವಂತಹ ಜೀವಿಗಳು ಮತ್ತು ಗಾಳಿಯಲ್ಲಿ ವಾಸಿಸುವಂತಹ ಜೀವಿಗಳು ಅಂತ ಹೇಳಿ. ನೋಡ್ರಿ, ಈ ಒಂದು ವಿಜ್ಞಾನಿ ಯಾವ ರೀತಿ ಹೇಳ್ತಾರಪ್ಪ ಅಂತಂದ್ರೆ ಪ್ರಾಣಿಗಳನ್ನ ಅವುಗಳ ಆವಾಸದ ಆಧಾರದ ಮೇಲೆ ವರ್ಗೀಕರಿಸ್ತಾರೆ. ಅದಕ್ಕೆ ಹೇಳ್ತೇವೆ ಗ್ರೀಕ್ ತತ್ವಜ್ಞಾನಿಯಾದಂತ ಅರಿಸ್ಟಾಟಲ್ ಪ್ರಾಣಿಗಳನ್ನ ಅವು ನೆಲದ ಮೇಲೆ ವಾಸಿಸುತ್ತವೆಯೋ, ನೀರಿನಲ್ಲಿ ವಾಸ ಮಾಡ್ತಿದೆಯೋ ಅಥವಾ ಗಾಳಿಯಲ್ಲಿ ಹಾರಾಡ್ತಾ ಇದೆಯೋ ಅನ್ನೋ ಆಧಾರದ ಮೇಲೆ, ಅಂದ್ರೆ ಅವುಗಳ ಆವಾಸದ ಆಧಾರದ ಮೇಲೆ ವರ್ಗೀಕರಿಸಿದ್ರು. ನೋಡ್ರಿ, ಅದಕ್ಕೆ ನಾವ ನೆಕ್ಸ್ಟ್ ಈ ಒಂದು ಜೀವಿಗಳನ್ನ ಅಷ್ಟೇ ಮಾಡೋದಿಲ್ಲ, ಅವರು ಸಸ್ಯಗಳನ್ನ ಕೂಡ ಇಲ್ಲಿ ವರ್ಗೀಕರಣ ಮಾಡ್ತಾರೆ. ಈ ಯಾವ ರೀತಿ ಮಾಡ್ತಾರಪ್ಪ ಸಸ್ಯಗಳನ್ನ ಅಂತಂದ್ರೆ ಮೃದು ಕಾಂಡವಿರುವಂತಹ ಮೂಲಿಕೆಗಳು ಅಂತಾನು ಹೇಳ್ತಾರೆ. ಆ ನಂತರ ಗಟ್ಟಿ ಕಾಂಡವಿರುವಂತಹ ಪೊದೆಗಳು ಅಂತ ಹೇಳ್ತಾರೆ. ಅತಿ ಗಟ್ಟಿಯಾದ ಕಾಂಡವಿರುವಂತಹ ಮರಗಳು ಅಂತ ಕೂಡ ಹೇಳ್ತಾರೆ. ಇದು ಸಸ್ಯದಲ್ಲಿ. ಇನ್ನು ಪ್ರಾಣಿಗಳಲ್ಲಿ ನಾವು ಉದಾಹರಣೆ ನೋಡೋದಾದ್ರೆ ಸಮುದ್ರದಲ್ಲಿ ವಾಸಿಸುವ ಪ್ರಾಣಿಗಳಾದಂತಹ ಹವಳಗಳಾಗಿರ್ಬೋದು, ತಿಮಿಂಗಿಲಗಳಾಗಿರ್ಬೋದು, ಆಕ್ಟೋಪಸ್ಗಳು, ಶಾರ್ಕ್, ನಕ್ಷತ್ರ ಮೀನು, ಇವುಗಳೆಲ್ಲಾ ಜಲವಾಸಿಗಳೇ. ಆದ್ರೂ ಕೂಡ ಇವುಗಳ ಏನಪ್ಪಾ ಅಂತಂದ್ರೆ ಕಾರ್ಯ ಮತ್ತು ರಚನೆಯಲ್ಲಿ ಬೇರೆ ಬೇರೆಯಾಗೆ ಇರ್ತವೆ. ಆ ಕಾರಣದಿಂದಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವುಗಳು ಅತಿಯಾಗಿ ವಿಭಿನ್ನತೆ ಹೊಂದಿರುವುದರಿಂದ ಆನಂತರ ಕೇವಲ ಆವಾಸದ ಆಧಾರದ ಮೇಲೆ ಅವರು ವರ್ಗೀಕರಣ ಮಾಡಿರೋದ್ರಿಂದ ಇದು ಅಷ್ಟೊಂದು ಸೂಕ್ತವಲ್ಲ ಅಂತ ಹೇಳಿ ಈ ಒಂದು ವಿಧಾನವನ್ನ ಕೈ ಬಿಡುವಂತಹ ಸಾಧ್ಯತೆ ಆಗತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ವರ್ಗೀಕರಣ ಬಹುಮುಖ್ಯ ಇದೆ. ಪ್ರಾಚೀನ ಕಾಲದಲ್ಲಿ ಅವರಿಗೆ ತಿಳಿದ ರೀತಿಯಲ್ಲಿ ಅವರು ಮಾಡಿದ್ರು ಕೂಡ ತದನಂತರದಲ್ಲಿ ಅವುಗಳ ಆಂತರಿಕ ರಚನೆ ಮತ್ತು ಕಾರ್ಯಗಳ ಆಧಾರದ ಮೇಲೆ ಕೂಡ ಮತ್ತೆ ಬೇರೆ ರೀತಿಯ ವರ್ಗೀಕರಣ ವಿಧಾನವನ್ನು ನಾವು ಅನುಸರಿಸಬೇಕಾಗತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದೆ ವರ್ಗೀಕರಣ ಯಾವ ಆಧಾರದ ಮೇಲೆ ಮಾಡ್ಬೇಕು ಅಂತ ಅಂದಾಗ ಇಲ್ಲಿ ನೋಡ್ರಿ, ಒಂದು ಈ ದೊಡ್ಡ ವರ್ಗಗಳನ್ನ ಮಾಡಲು ಪ್ರಮುಖ ಗುಣಲಕ್ಷಣಗಳನ್ನ ನಾವು ಬಳಸಬೇಕು. ಎರಡನೇದಾಗಿ ಈ ದೊಡ್ಡ ವರ್ಗಗಳನ್ನ ಮಾಡಲು ಯಾವ ಒಂದು ಪ್ರಮುಖ ಗುಣಲಕ್ಷಣಗಳು ಅಂತಂದಾಗ ಈಗ ಒಂದೇ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಈಗ ಮಾನವನ ಒಂದಿಷ್ಟು ವರ್ಗೀಕರಣವನ್ನ ನಾವು ಯಾವ ಆಧಾರದ ಮೇಲೆ ಮಾಡ್ತೇವಪ್ಪ ಅಂತಂದ್ರೆ ಮೊದಲನೇದಾಗಿ ಸಾಮ್ರಾಜ್ಯ, ವಂಶ, ವರ್ಗ, ಗಣ, ಕುಟುಂಬ, ಜಾತಿ, ಪ್ರಭೇದ ಈ ಎಲ್ಲವನ್ನ ನೋಡಿ ವರ್ಗೀಕರಣವನ್ನ ಮಾಡ್ತೇವೆ. ಅದರಲ್ಲಿ ಅತಿ ಹೆಚ್ಚಾದಂತಹ ಗುಣಲಕ್ಷಣಗಳು ಯಾವುದಾಗಿರ್ತದೋ ಅದನ್ನ ನಾವು ದೊಡ್ಡ ವರ್ಗಗಳನ್ನ ಮಾಡಲು ಅದನ್ನ ಬಳಸ್ಕೊಳ್ಬೇಕು ಅಂತ. ತದನಂತರದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಇತರೆ ಗುಣಲಕ್ಷಣಗಳ ಆಧಾರದ ಮೇಲೆ ಉಪವರ್ಗಗಳಾಗಿ ಅವುಗಳನ್ನ
ವಿಭಾಗಿಸ್ಬೇಕು. ನಂತರ ಈ ಒಂದು ಪ್ರತಿ ಬಾರಿ ಹೊಸ ಹೊಸ ಒಂದು ಗುಣಲಕ್ಷಣಗಳನ್ನ ಪರಿಗಣಿಸಿ ಯಾವುದರಲ್ಲಿ ಬರ್ತದೋ ಅವುಗಳನ್ನ ಮುಂದುವರೆಸ್ತಾ ಅವುಗಳಲ್ಲಿ ಸೇರಿಸ್ತಾ ಅವುಗಳನ್ನ ಹೋಗ್ಬೇಕು. ಕೊನೆಯದಾಗಿ ಏನಪ್ಪಾ ಅಂದ್ರೆ ಗುಣಲಕ್ಷಣ ಅಂದ್ರೆ ಏನು? ಇಲ್ಲಿ ನಿರ್ದಿಷ್ಟ ರೂಪ ಮತ್ತೆ ನಿರ್ದಿಷ್ಟ ಕಾರ್ಯ ಮಾಡುವಂತವುಗಳಿಗೆ ನಾವು ಗುಣಲಕ್ಷಣ ಅಂತ ಹೇಳ್ತೀವಿ. ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬೆರಳುಗಳು, 5 ಬೆರಳುಗಳ ಒಂದು ರಚನೆ ಬೇರೆ ಬೇರೆನೆ ಇದೆ. ಹೆಬ್ಬೆರಳು ಸ್ವಲ್ಪ ದಪ್ಪನೆ ಮತ್ತು ಗಿಡ್ಡನೆ ಇರ್ತದೆ. ಉಳಿದ ಒಂದಿಷ್ಟು 3 ಬೆರಳುಗಳು ಉದ್ದನೆ ಮತ್ತು ಎತ್ತರವಾಗಿರ್ತವೆ. ಮತ್ತೆ ಕಿರುಬೆರಳು ಗಿಡ್ಡನೆ ಮತ್ತು ಸ್ವಲ್ಪ ಸಣ್ಣವಾಗಿರ್ತದೆ. ಹೀಗೆ 5 ಬೆರಳು ಆಕಾರದಲ್ಲಿ ಬೇರೆ ರೂಪ ಹೊಂದಿದ್ರು ಸಹಿತ ಅವುಗಳ ಒಂದು ಕಾರ್ಯ ಒಂದೇ ರೀತಿಯಾಗಿರುತ್ತದೆ. ಇದನ್ನ ನಾವೇನಂತ ಹೇಳ್ತೇವೆ? ಗುಣಲಕ್ಷಣ ಅಂತ ಹೇಳಿ ಕರಿತೀವಿ. ಏನಪ್ಪಾ ಈ ರೀತಿ ನಾವು ಇಲ್ಲಿ ಮನುಷ್ಯನ ನಾವು ಒಂದು ಈ ನೋಡೋದಾದ್ರೆ ಮಾನವನ ಒಂದು ವರ್ಗೀಕರಣ ನಾವು ನೋಡೋದಾದ್ರೆ ಮಾನವನ ಸಾಮ್ರಾಜ್ಯ ಪ್ರಾಣಿ ಅಂತ ಹೇಳ್ತೀವಿ. ಆ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿಸ್ಬೇಕು ಅಂತ ಅಂದಾಗ ಅದ್ರ ಒಂದು ಗುಣಲಕ್ಷಣ ಏನ್ ಆಧರಿಸಿ ಆಗಿರ್ತದಪ್ಪ ಅಂತಂದ್ರೆ ಪರಪೋಷಣೆ ಮತ್ತು ದೇಹದ ಪೂರ್ತಿ ಚಲನೆ. ಅಂದ್ರೆ ಅದು ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದೆ ಅಂತ ಹೇಳಲು ಈ ಒಂದು ಗುಣಲಕ್ಷಣಗಳನ್ನ ಕನ್ಸಿಡರ್ ಮಾಡ್ತೀವಿ. ಎರಡನೇದಾಗಿ ವಂಶ, ಇದು ಕಾರ್ಡೇಟಾ ವಂಶಕ್ಕೆ ಸೇರ್ತದೆ. ಅಂದ್ರೆ ಹಿಂದು ಏನಪ್ಪಾ ಅಂದ್ರೆ ಬೆನ್ನು ಮೂಳೆಯನ್ನ ಹೊಂದಿರುತ್ತದೆ, ಅಂದ್ರೆ ನೋಟೋಕಾರ್ಡ್ ಪ್ರೆಸೆಂಟ್ ಇರ್ತದೆ ಅಂತ ಹೇಳ್ತೀವಿ. ಮೂರನೇದಾಗಿ ವರ್ಗ, ಇಲ್ಲಿ ಸ್ತನಿ ಅಂತ ತಗೋತೀವಿ. ಎಲ್ಲಾ ಒಂದು ಏನಪ್ಪಾ ಅಂತಂದ್ರೆ ಮಾನವನಿಗೆ ಸ್ತನ್ಯ ಗ್ರಂಥಿಗಳು ಇರ್ತವೆ ಅಂತ. ನಾಲ್ಕನೇದು ಗಣ, ಪ್ರೈಮೇಟ್ ಅಂತ ಹೇಳಿ ಹೇಳ್ತೀವಿ. ಪ್ರೈಮೇಟ್ ಅನ್ಲಿಕ್ಕೆ ಯಾವ ಗುಣಲಕ್ಷಣಗಳಿದಾವಪ್ಪ ಅಂದ್ರೆ ನೇರವಾದ ಭಂಗಿ, ಅಂದ್ರೆ ಮಾನವ ನೇರವಾದ ಭಂಗಿಯನ್ನ ಪಡೆದಿದ್ದಾನೆ, ಅಂದ್ರೆ ನೇರವಾಗಿ ನಿಂತ್ಕೊಳ್ತಾನೆ. ದ್ವಿನೇತ್ರ ದೃಷ್ಟಿಯನ್ನ ಹೊಂದಿದ್ದಾನೆ. ಯಾಕಪ್ಪ ಅಂದ್ರೆ ಕೆಲವು ನೋಡ್ರಿ, ಈಗ ಹಸು ಆಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ಸ್ವಲ್ಪ ನೇತ್ರ ದೃಷ್ಟಿ ಮುಖದ ಪಕ್ಕಕ್ಕಿದೆ. ನೇರವಾಗಿ ನಾವು ದ್ವಿನೇತ್ರ ದೃಷ್ಟಿ ಅವುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ, ಸ್ವಲ್ಪ ಸೈಡ್ ಇಂದ ನೋಡ್ತೀವಿ ನಾವು. ಆದ್ರೆ ಮಾನವನಿಗೆ ಹಾಗಲ್ಲ, ನೇರವಾಗಿ ಮುಖದ ನೇರವಾಗಿ ದ್ವಿನೇತ್ರ ದೃಷ್ಟಿ ನೋಡ್ತೀವಿ. ಇದೇನಪ್ಪಾ ಅಂದ್ರೆ ಪ್ರೈಮೇಟ್ ಅಲ್ಲಿ ಇರ್ತಕ್ಕಂತ ಒಂದು ಗುಣಲಕ್ಷಣ. ಆ ನಂತರ ಕುಟುಂಬ, ಕುಟುಂಬ ಯಾವ್ದಪ್ಪ ಅಂತಂದ್ರೆ ಹೋಮಿನಿಡೆ, ಅಂದ್ರೆ ಮುಂಗಾಲುಗಳು ಹಿಂಗಾಲುಗಳಿಗಿಂತ ಚಿಕ್ಕದಾಗಿವೆ. ಅಂದ್ರೆ ಕೈ ಮತ್ತು ಕಾಲನ್ನ ಕಂಪೇರ್ ಮಾಡಿದಾಗ ಕೈಗಳು ಚಿಕ್ಕದಾಗಿರ್ತವೆ ಮತ್ತು ಕಾಲುಗಳು ಏನಪ್ಪಾ ಅಂತಂದ್ರೆ ಸ್ವಲ್ಪ ದೊಡ್ಡದಾಗಿರ್ತವೆ. ಆನಂತರ ಜಾತಿ ಹೋಮೋ ಅಂತ ಹೇಳಿ, ಮಾನವ ವಿಶಾಲವಾದಂತಹ ಕಪಾಳವನ್ನ ಮತ್ತು ಅನೇಕವಾದ ಒಂದು ಬುದ್ಧಿ ಸಾಮರ್ಥ್ಯವನ್ನ ಹೊಂದಿದ್ದಾನೆ ಅಂತ. ಆನಂತರ ಪ್ರಭೇದ ಸೆಪಿಯನ್ಸ್, ಹೆಚ್ಚು ಬೆಳೆದಿರುವಂತಹ ಮೆದುಳು ಮತ್ತು ಆಲೋಚಿಸುವ ಮಾತನಾಡುವ ಸಾಮರ್ಥ್ಯ ಹೊಂದಿದ್ದಾನೆ. ಈ ಎಲ್ಲವನ್ನ ನಾವು ಏನಂತ ಹೇಳ್ತೀವಿ? ಈ ದೊಡ್ಡ ವರ್ಗಗಳನ್ನ ಉಪವರ್ಗಗಳು ಈ ರೀತಿ ವಿಭಾಗ ಮಾಡ್ಲಿಕ್ಕೆ ಅನೇಕ ಗುಣಲಕ್ಷಣಗಳ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಹೇಳ್ತೀವಿ. ಈಗ ನೋಡಿ, ವಿವಿಧ ಮಜಲುಗಳಲ್ಲಿ ಈ ವರ್ಗೀಕರಿಸಲು ಬಳಸುವಂತಹ ಗುಣಲಕ್ಷಣಗಳು ನೋಡ್ರಿ. ಮತ್ತೊಂದು ರೀತಿ ಯಾವ್ದು ರೀತಿಪ್ಪ ಅಂದ್ರೆ ಯುಕ್ಯಾರಿಯೋಟಿಕ್ ಜೀವಕೋಶವು ನ್ಯೂಕ್ಲಿಯಸ್ ಅನ್ನ ಒಳಗೊಂಡಂತೆ ಹೊರೆಯಿಂದ ಆವೃತವಾದ ಕಣದಂಗವನ್ನ ಹೊಂದಿದೆ. ಮೊದಲಾಗಿ ವಿದ್ಯಾರ್ಥಿಗಳಿಗೆ ಯುಕ್ಯಾರಿಯೋಟಿಕ್ ಮತ್ತು ಪ್ರೋಕ್ಯಾರಿಯೋಟಿಕ್ ಅಂದ್ರೆ ಏನು ಅಂತ ತಿಳ್ಕೊಟ್ರಿ. ಪ್ರೋಕ್ಯಾರಿಯೋಟಿಕ್ ಅಂದ್ರೆ ನ್ಯೂಕ್ಲಿಯರ್ ಪೊರೆ ಅಪೂರ್ಣವಾಗಿರುತ್ತೆ. ಯುಕ್ಯಾರಿಯೋಟಿಕ್ ಅಂದ್ರೆ ನ್ಯೂಕ್ಲಿಯರ್ ಪೊರೆ ಪೂರ್ಣಗೊಂಡಿರುತ್ತೆ. ಈ ಒಂದು ಪ್ರೋಕ್ಯಾರಿಯೋಟಿಕ್, ಈ ಎಲ್ಲಾ ನಾವು ಉನ್ನತ ಮತ್ತು ಬಹುಕೋಶೀಯ ಜೀವಿಗಳು ಈ ಒಂದು ಯುಕ್ಯಾರಿಯೋಟಿಕ್ ನಲ್ಲಿಯೇ ಬರ್ತೀವಿ. ಅಂದ್ರೆ ಎಲ್ಲಾ ಒಂದು ಕೋಶ ಪೊರೆ ವ್ಯವಸ್ಥಿತವಾಗಿ ರೂಪುಗೊಂಡಿರುತ್ತೆ. ಈ ಒಂದು ಕೋಶ ಕೇಂದ್ರ ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ ನಮ್ಮ ಜೀವಕೋಶದಲ್ಲಿ ಎಲ್ಲಾ ನಿರ್ದಿಷ್ಟ ಕಾರ್ಯ ನಿರ್ವಹಿಸಬೇಕಂದ್ರೆ ಈ ಒಂದು ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್ ಪ್ರಮುಖವಾದಂತಹ ಪಾತ್ರವನ್ನ
ವಹಿಸುತ್ತೆ. ಅದು ಕೂಡ ವರ್ಗೀಕರಣದಲ್ಲಿ ಒಂದು ಮೂಲಭೂತ ಲಕ್ಷಣ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಒಂದು ಉದಾಹರಣೆ, ಪ್ರಾಣಿ ಜೀವಕೋಶ, ನ್ಯೂಕ್ಲಿಯಸ್ ಇದೆ, ಅನೇಕ ಪೊರೆ ಸಹಿತ ಕಣದಂಗಗಳನ್ನ ನೋಡ್ತೀವಿ. ಈ ಒಂದು ಪ್ರಾಣಿ ಕೋಶದಲ್ಲಿ ಒಂದು ಸಸ್ಯ ಒಳಗ ಕೆಲಸ ಆಗ್ಬೇಕು ಅಂದ್ರೆ ಈ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸುವ ಕಾರ್ಯ ಯಾರು ಮಾಡ್ತಾರಪ್ಪ ಅಂದ್ರೆ ಈ ಕೋಶ ಕೇಂದ್ರ ಮಾಡುತ್ತೆ ಅಂತ. ಹಾಗೇನೆ ಇನ್ನೂ ಬಹುಕೋಶೀಯ ಜೀವಿಗಳಲ್ಲಿ ನಾವು ನೋಡೋದಾದ್ರೆ ಈ ಒಂದು ಈಸ್ಟ್ ಇದಕ್ಕೆ ಈ ಶಿಲೀಂಧ್ರಕ್ಕೆ ಸೇರಿರುವಂತಹ ಅಣಬೆ ಆಗಿರ್ಬೋದು, ಆನಂತರ ಸಂಧಿಪದಿಗಳಿಗೆ ಸೇರಿರುವಂತಹ ಈ ಹುಳುಗಳಾಗಿರ್ಬೋದು, ಆನಂತರ ಸ್ತನೀಯ ವರ್ಗಕ್ಕೆ ಸೇರಿದಂತಹ ಈ ಒಂದು ಗೊರಿಲ್ಲಾ ಆಗಿರ್ಬೋದು, ಆ ನಂತರ ಈ ಒಂದು ಅತಿ ಕೆಳವರ್ಗದ ಸಸ್ಯಕ್ಕೆ ಸೇರಿದಂತಹ ವಾಲ್ವಾಕ್ಸ್ ಆಗಿರ್ಬೋದು, ಹೀಗೆ ಹೂಗಳನ್ನ ಬಿಡುವಂತದ್ದಾಗಿರ್ಬೋದು, ಅನೇಕ ಬಹುಕೋಶೀಯ ಜೀವಿಗಳನ್ನ ನಾವು ನೋಡ್ತೀವಿ. ಇದನ್ನ ಏನಂತ ಹೇಳ್ತೇವಪ್ಪ ಅಂದ್ರೆ ಈ ಯುಕ್ಯಾರಿಯೋಟಿಕ್ ಜೀವಕೋಶವು ನ್ಯೂಕ್ಲಿಯಸ್ ಅನ್ನ ಒಳಗೊಂಡಿದ್ದು ಪೊರೆಯಿಂದ ಆವೃತವಾದಂತಹ ಕಣದಂಗಗಳನ್ನ ಹೊಂದಿವೆ ಮತ್ತು ಇವು ಜೀವಕೋಶೀಯ ಪ್ರಕ್ರಿಯೆಗಳು ಪ್ರತ್ಯೇಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಯಲು ಕೂಡ ಅನುವು ಮಾಡಿಕೊಡುತ್ತದೆ. ಆದ್ದರಿಂದಲೇ ಕೋಶ ಕೇಂದ್ರವು ವರ್ಗೀಕರಣದಲ್ಲಿ ಒಂದು ಮೂಲಭೂತ ಲಕ್ಷಣ ಅಂತ ಹೇಳಿ ನಾವು ಹೇಳ್ತೀವಿ. ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಈ ಜೀವಿಗಳ ದೇಹ ರಚನೆಯಲ್ಲಿ ಕೋಶಗಳು ಯಾವ ರೀತಿ ಒಂದು ಪಾತ್ರ ವಹಿಸುತ್ತೆ ಅಂತಂದ್ರೆ ನೋಡಿ, ಎಲ್ಲಾ ಜೀವಿಗಳಲ್ಲಿ ಜೀವಕೋಶಗಳು ಒಂದೇ ತರ ಆಗಿರೋದಿಲ್ಲ. ಇದರ ಬದಲಾಗಿ ಒಂದು ನಿರ್ದಿಷ್ಟ ಗುಂಪಿನ ಜೀವಕೋಶಗಳು ನಿರ್ದಿಷ್ಟವಾದಂತಹ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತದೆ. ಯಾವ ರೀತಿಪಾ ಅಂದ್ರೆ ಈ ಮೂಳೆ ಜೀವಕೋಶಗಳು ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನ ಮಾಡ್ತಿರ್ತವೆ. ಆ ನಂತರ ಈ ಒಂದು ರಕ್ತದ ಜೀವಕೋಶಗಳು ಅದಕ್ಕೆ ಸಂಬಂಧಿಸಿದಂತಹ ಕಾರ್ಯವನ್ನ ಮಾಡ್ತಾ ಇರ್ತದೆ. ಅಂದ್ರೆ ಪ್ರತಿ ಜೀವಕೋಶವು ತಮ್ಮದೇ ಆದಂತಹ ಒಂದು ಸಮೂಹವನ್ನ ಹೊಂದಿದ್ದು ತಮ್ಮದೇ ಆದ ರೀತಿಯಲ್ಲಿ ಕಾರ್ಯವನ್ನ ಮಾಡ್ತಿರ್ತವೆ. ಇದು ಜೀವಿಗಳ ದೇಹ ರಚನೆಯಲ್ಲಿ ಅತ್ಯಂತ ವೈಶಿಷ್ಟ್ಯತೆಯನ್ನ ಉಂಟು ಮಾಡುತ್ತದೆ. ಸೊ ಇದರ ಫಲಿತಾಂಶವಾಗಿ ನಾವೇನಾದ್ರೂ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಅಮೀಬಾ ಮತ್ತು ಬೇರೆ ಹುಳುಗಳ ದೇಹ ರಚನೆ ನೋಡ್ರಿ. ಅಮೀಬಾ ಒಂದು ಸರಳ ಜೀವಿ, ಕೇವಲ ಮಿಥ್ಯಾಪಾದ, ಆ ನಂತರ ಕೋಶ ಕೇಂದ್ರ, ಆ ನಂತರ ರಸದಾನಿಗಳು, ಫುಡ್ ವ್ಯಾಕ್ಯೂಲ್ ಅಂತ ಹೇಳ್ತೀವಿ, ಆ ನಂತರ ಕೆಲವೊಂದಿಷ್ಟು ಅನೇಕ ಒಂದು ಈ ಒಂದು ಕೋಶ ದ್ರವ್ಯವನ್ನ ಹೊಂದಿದ್ದು ಕೇವಲ ಮಿಥ್ಯಾಪಾದದ ಸಹಾಯದಿಂದಲೇನೆ ಏನ್ ಮಾಡ್ತದೆ, ತನ್ನ ಅನೇಕ ಕಾರ್ಯಗಳನ್ನ ಮಾಡ್ಕೊಳ್ತದೆ. ಅದೇ ರೀತಿ ಇನ್ನೊಂದು ಹುಳ ನೋಡ್ರಿ, ಈ ಸಂಧಿಪದಿಗಳ ವರ್ಗಕ್ಕೆ ಸೇರ್ತಕ್ಕಂತ ಈ ಒಂದು ಹುಳು ಏನಪ್ಪಾ ಅಂದ್ರೆ ಇದಕ್ಕಿಂತಲೂ ಅನೇಕ ರೀತಿಯಲ್ಲಿ ವೈಶಿಷ್ಟ್ಯತೆಯನ್ನ ಹೊಂದಿದೆ. ನೋಡ್ರಿ, ಇದು ಒಂದು ಸ್ವೀಟ್ ಕಾರ್ನ್ ಮೇಲೆ ಬಂದು ಆಹಾರ ಸೇವನೆ ಮಾಡ್ತಾ ಇದೆ. ಇದು ಆಹಾರ ಸೇವನೆ ಮಾಡೋದಕ್ಕೂ ಅಮೀಬಾ ಆಹಾರ ಸೇವನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನೋಡಿ ಯಾವ ರೀತಿ ಭಿನ್ನವಾಗಿದೆ ಅಂತ ಹೇಳೋದಾದ್ರೆ, ಇದು ನೀರಿನಲ್ಲಿ ಕೊಳಚೆ ಪ್ರದೇಶದಲ್ಲಿ ಕಂಡು ಬಂದು ಮಿಥ್ಯಾಪಾದದ ಸಹಾಯದಿಂದನೇ ಆಹಾರವನ್ನು ಒಳಗ್ ತಗೊಳ್ತದೆ. ಆದ್ರೆ ಈ ಹುಳ ಹಾಗಲ್ಲ, ಇದಕ್ಕೆ ಆಹಾರವನ್ನ ತೆಗೆದುಕೊಳ್ಳಲು ಬಾಯಿಯ ಒಂದು ವ್ಯವಸ್ಥೆ ಇದೆ. ಹೀಗೆ ಏನಪ್ಪಾ ಅಂತಂದ್ರೆ ಪ್ರತಿ ಜೀವಿಯು ಅವುಗಳಲ್ಲಿ ಇರ್ತಕ್ಕಂತ ಜೀವಕೋಶಗಳು ಅವುಗಳಲ್ಲಿ ಮಾಡುವಂತ ನಿರ್ದಿಷ್ಟ ಕಾರ್ಯದ ಆಧಾರದ ಮೇಲೆ ಅವುಗಳ ದೇಹ ರಚನೆಯಲ್ಲಿಯೂ ಕೂಡ ವಿಭಿನ್ನತೆಯನ್ನ ಹೊಂದಿವೆ ಅಂತ ಹೇಳಿ ನಾವು ಹೇಳ್ತೀವಿ. ಮುಂದೆ ವಿದ್ಯಾರ್ಥಿಗಳೇ, ಈ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳಲು ಮತ್ತು ಪ್ರಾಣಿಗಳು ಬೇರೆ ಜೀವಿಗಳಿಂದ ತಮ್ಮ ಆಹಾರ ಪಡೆಯಲು ವಿಭಿನ್ನ ರಚನೆಯನ್ನ ಹೊಂದಿವೆ. ನೋಡಿ ವಿದ್ಯಾರ್ಥಿಗಳಲ್ಲಿ ನೋಡೋದಾದ್ರೆ ಸಸ್ಯಗಳ ಒಂದು ಯಾವ ರೀತಿ ರಚನೆ ಹೊಂದಿದೆ. ಇವುಗಳಲ್ಲಿ ಕ್ಲೋರೋಫಿಲ್ ನ ಅಂಶ ಇರುವುದರಿಂದ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಹೇಗಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನ ಸಸ್ಯಗಳು ತಾವೇ ತಯಾರಿಸಿಕೊಳ್ತವೆ. ಹಾಗಾಗಿ ಇವುಗಳನ್ನ ನಾವು ಸ್ವಪೋಷಕ ಜೀವಿಗಳು ಅಂತ ಹೇಳಿ ಕರಿತೀವಿ. ನೋಡ್ರಿ, ಅದೇ ರೀತಿ ಬೇರೆ ಒಂದು ಪ್ರಾಣಿಗಳ ಆ ರೀತಿ ಆಗಿರೋ
ಆಗಿರೋದಿಲ್ಲ. ಅವು ತಮ್ಮ ಪೋಷಣೆಗಾಗಿ ಇತರೆ ಒಂದು ಜೀವಿಯನ್ನ ಅವಲಂಬಿಸಿರುತ್ತವೆ. ಹಾಗಾಗಿ ಅವುಗಳಲ್ಲಿ ಮತ್ತೆ ಬೇರೆ ರೀತಿಯ ಒಂದು ರಚನೆಯನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಅಸ್ಥಿಪಂಜರ. ಇದೇ ಒಂದು ಅಸ್ಥಿಪಂಜರವನ್ನ ನಾವು ಮತ್ತೆ ಸಸ್ಯಗಳಲ್ಲಿ ಈ ರೀತಿ ಮೂಳೆಗಳ ರೂಪದಲ್ಲಿ ನೋಡಲು ಸಾಧ್ಯ ಆಗಿರೋದಿಲ್ಲ. ಹಾಗಾಗಿ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಅವುಗಳನ್ನ ವಿಭಜನೆ ಮಾಡಲು ಅವುಗಳ ಒಂದು ಗುಣಲಕ್ಷಣಗಳನ್ನ ಆಧರಿಸಿಕೊಂಡು ಈ ಒಂದು ಸಸ್ಯವನ್ನ ಸಸ್ಯ ಸಾಮ್ರಾಜ್ಯದಲ್ಲಿ ಸೇರಿಸ್ತೀವಿ. ಈ ಒಂದು ಇಂಥ ಪ್ರಾಣಿಗಳನ್ನ ಅಂದ್ರೆ ಬೆನ್ನು ಮೂಳೆಯನ್ನ ಹೊಂದಿರತಕ್ಕಂತ ಈ ಪ್ರಾಣಿಗಳನ್ನ ನಾವು ಕಶೇರುಕ ವರ್ಗದಲ್ಲಿ ಸೇರಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೇವೆ. ಹೀಗೆ ಪ್ರತಿ ಜೀವಿಯು ಕೂಡ ವಿಭಜನೆವಾಗಬೇಕಾದ್ರೆ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ನಡೆಯುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಇವತ್ತಿನ ಕ್ಲಾಸಿನಲ್ಲಿ ಜೀವಿ ವೈವಿಧ್ಯತೆಯ ವ್ಯಾಖ್ಯೆ, ವರ್ಗೀಕರಣದ ಉದ್ದೇಶಗಳು, ವರ್ಗೀಕರಣದ ಆಧಾರ ಮತ್ತು ಇಲ್ಲಿನ ಗುಣಲಕ್ಷಣಗಳ ಕುರಿತು ಅಭ್ಯಾಸವನ್ನ ಮಾಡಿದ್ದೀರಿ. ಮುಂದೆ ಇರ್ತಕ್ಕಂತಹ ಭಾಗವನ್ನ ಮುಂದಿನ ಕ್ಲಾಸಿನಲ್ಲಿ ನೋಡೋಣ.